ನಮಸ್ಕಾರ ಬೆಂಗಳೂರು. ನನ್ನ ಹತ್ರ ಇವಾಗ ಒಂದು ಪಲ್ಸರ್ ಇದೆ. ಓಕೆ, ಪಲ್ಸರ್ 2023 ತಗೊಂಡಿದ್ದು. ಆ ಪಲ್ಸರ್ ಏನಾಗಿದೆ, ಇವಾಗ ನಾವು ಆಕ್ಸಿಲೇಟರ್ ಕೊಡ್ತಾ ಇರ್ತೀವಲ್ಲ, ಸೊ ಸ್ಟಾರ್ಟಿಂಗಲ್ಲಿ ಏನಾಗ್ತಿದೆ, ಸ್ವಲ್ಪ ಲ್ಯಾಗ್ ಬರ್ತಾ ಇದೆ. ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿಸಿದ್ರೆ, ಸರ್ವಿಸ್ ಎಲ್ಲ ಮಾಡಿಸಿದ್ರೆ, ಆದರೂ ಇವಾಗ ಏನು ಹೇಳ್ತಾ ಇದ್ದಾರೆ ಅವರು, ಇಲ್ಲ ಸರ್, E20 ಪೆಟ್ರೋಲ್ ಬಂದಿರೋದ್ರಿಂದ ಅದು ಲ್ಯಾಗ್ ಆಗ್ತಾ ಇದೆ ಅಂತ. ಹಂಗಾದ್ರೆ ಈ ಪೆಟ್ರೋಲ್ ಇಂದ ಮೆಕ್ಯಾನಿಕ್ ಲ್ಯಾಗ್ ಆಗ್ತಿದೆ ಅಂತ ಹೇಳ್ತಾ ಇದ್ರೆ, ಇದು ಯಾರ್ ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, ನಾವು ಗಾಡಿ ತಗೋಬೇಕಾದ್ರೆ ನಾವು ಏನ್ ಪೆಟ್ರೋಲ್ ಬಂಕಲ್ಲಿ ಸಿಗುತ್ತೋ ಅದೇ ಪೆಟ್ರೋಲ್ ಹಾಕ್ಸ್ಕೊಂತ ಬಂದಿದ್ದೀವಿ. ಮತ್ತೆ E20 ಪೆಟ್ರೋಲ್ ಅಂತ ಬಂದಿದೆ. ಅದರಲ್ಲಿ 2020 ಮಾಡಲಲ್ಲಿ 2023 ಬಂದಿರೋ ಮಾಡ್ಲುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಸರಿನಾ ತಪ್ಪಂತ ನನಗೆ ಗೊತ್ತಿಲ್ಲ. ಚೆಕ್ ಇಟ್ ಔಟ್. ಅದು ನಿಮ್ಗೇನಾದರೂ ಅದು ಅನಿಸಿದ್ರೆ, ಅದು ಇಲ್ಲ ಪೆಟ್ರೋಲ್ದೇ ಪ್ರಾಬ್ಲಮ್ ಅಂತ ಏನಾದರೂ ಅನಿಸಿದ್ರೆ ನನಗೆ ಗೊತ್ತಿಲ್ಲ. ಜಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.